ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸುಳ್ಳು ಸಾಕ್ಷಿಗಳು ಹಾಗೂ ಆರೋಪಗಳೊಂದಿಗೆ ಕ್ಷೇತ್ರವನ್ನು ಧ್ವಂಸಗೊಳಿಸಲು ಯತ್ನಿಸಿದ ಘಟನೆಯಲ್ಲಿ ಯೂಟ್ಯೂಬರ್ ಮನಾಫ್ನನ್ನು ಬಂಧಿಸಬೇಕು, ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ಬಿಜೆಪಿ ಮುಖಂಡರು. ಕುಂಬಳೆ ರಾಷ್ಟ್ರೀಯ ಹೆದ್ದಾರಿಯ ಆರಿಕಾಡಿಯಲ್ಲಿ ಟೋಲ್ ಬೂತ್ ನಿರ್ಮಾಣದ ವಿರುದ್ಧ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ನಡೆಸಲಾಯಿತು ಮಾರ್ಚ್. ಪಂಚಾಯತ್ ಅಧ್ಯಕ್ಷೆ ಯುಪಿ ತಾಹಿರಾ ಯೂಸುಫ್ ಅವರಿಂದ ಉದ್ಘಾಟನೆ. ಎಂಎಸ್ಎಫ್ ಮಂಜೇಶ್ವರ ಮಂಡಲ ಸಮಿತಿ ಆಶ್ರಯದಲ್ಲಿ ಕಡಂಬಾರ್ ಪ್ರೌಢಶಾಲೆಯ ಮುಂಭಾಗದಲ್ಲಿ ಪ್ರತಿಭಟನೆ. ಕುಂಡಂಗುಳಿ ಶಾಲೆಯಲ್ಲಿ ವಿದ್ಯಾರ್ಥಿಯ ಕಿವಿತಮಟೆಗೆ ಬಾರಿಸಿದ ಘಟನೆಯಲ್ಲಿ ಮುಖ್ಯ ಶಿಕ್ಷಕರನ್ನು ಕಡಂಬಾರ್ ಶಾಲೆಗೆ ವರ್ಗಾಯಿಸಿರುವುದನ್ನು ವಿರೋಧಿಸಿ ಕಾಂಜಂಗಾಡ್ ಪದ್ಮಶ್ರೀ ಬುಕ್ ಸ್ಟೋರ್ ಪ್ರಕಟಿಸಿದ ಬಿ ಬಾಲಕೃಷ್ಣನ್ ಬೋವಿಕ್ಕಾನ ಬರೆದ ಉರುಗತ ಪರಂ ಎಂಬ ಪುಸ್ತಕದ ಬಿಡುಗಡೆ ನಡೆಯಿತು ಬೋವಿಕ್ಕಾನ ಓರ್ಮಾ ಆಡಿಟೋರಿಯಂನಲ್ಲಿ. ಗಣೇಶೋತ್ಸವದ ಪ್ರಯುಕ್ತ ನಡೆಯುವ ಸಮಾರಂಭಗಳಿಗೆ ಅವಶ್ಯಕವಾದ ಗಣೇಶ ಮೂರ್ತಿ ತಯಾರಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಕಾಸರಗೋಡು ಉಳಿಯತಡ್ಕದ ಗುರುಕೃಪಾ ನಿಲಯ. ವಾರ್ತೆಗಳು ವಿವರವಾಗಿ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸುಳ್ಳು ಸಾಕ್ಷಿಗಳು ಹಾಗೂ ಆರೋಪಗಳೊಂದಿಗೆ ಕ್ಷೇತ್ರವನ್ನು ಧ್ವಂಸಗೊಳಿಸಲು ಯತ್ನಿಸಿದ ಘಟನೆಯಲ್ಲಿ ಯೂಟ್ಯೂಬರ್ ಮನಾಫ್ನನ್ನು ಬಂಧಿಸಬೇಕು ಎಂದು ಬಿಜೆಪಿ, ಇದರ ಹಿಂದಿರುವ ಪಿತೂರಿಯನ್ನು ಬಯಲು ಮಾಡಬೇಕೆಂದು ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ನಕಲಿ ಸಾಕ್ಷಿ ಮತ್ತು ಆರೋಪಗಳನ್ನು ಮುಂದಿಟ್ಟುಕೊಂಡು ಧರ್ಮಸ್ಥಳ ಕ್ಷೇತ್ರವನ್ನು ಧ್ವಂಸಗೊಳಿಸಲು ಯತ್ನಿಸಿದ ಘಟನೆಗೆ ಸಂಬಂಧಿಸಿದಂತೆ ಯೂಟ್ಯೂಬರ್ ಮನಾಫ್ನನ್ನು ಬಂಧಿಸಬೇಕು ಎಂದು, ಇದರ ಹಿಂದಿನ ಪಿತೂರಿಯನ್ನು ಬಯಲು ಮಾಡಲು ಕೇರಳದಲ್ಲಿ ತನಿಖೆ ನಡೆಸಬೇಕು ಎಂದು ಬಿಜೆಪಿ ವಲಯ ಅಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಆಗ್ರಹಿಸಿದರು. ಸುಳ್ಳು ದೂರು ನೀಡಿ ಅನನ್ಯ ಭಟ್ ಎಂಬ ಹೆಸರಿನ ಹುಡುಗಿ ತನ್ನ ಮಗಳು ಎಂದು, ಅವಳು ಅತ್ಯಾಚಾರ ಸಂತ್ರಸ್ತೆ ಎಂದು, ಎಂಬಿಬಿಎಸ್ ವಿದ್ಯಾರ್ಥಿನಿ ಎಂದು ಸುಜಾತ ಭಟ್ ಹೇಳುವಂತೆ ಮಾಡುವುದರ ಹಿಂದಿನ ಪಿತೂರಿಯನ್ನು ತನಿಖೆ ಮಾಡಬೇಕು ಎಂದು, ಧರ್ಮಸ್ಥಳದ ವಿರುದ್ಧದ ಸುಳ್ಳು ಪ್ರಚಾರಗಳನ್ನು ಮಾಡುವುದರ ಹಿಂದೆ ಹಿಂದೂ ನಂಬಿಕೆಗಳನ್ನು ನಾಶ ಮಾಡುವ ಹಾಗೂ ಗಲಭೆಗಳನ್ನು ಸೃಷ್ಟಿಸುವ ಪ್ರಯತ್ನದ ಭಾಗವಾಗಿದೆ ಎಂದು മുഖണ്ഡರು ಹೇಳಿದರು. ഞങ്ങളിവിടെ ആവശ്യപ്പെടുന്നത് ഈ കർണാടക ധർമ്മസ്ഥലയിലെ ഒരു സംഭവത്തെ സംബന്ധിച്ച് അല്ലെങ്കിൽ ഒരു സംഭവ പരമ്പരകളെ സംബന്ധിച്ച് കേരളത്തിലുള്ള മനാഫിന് എന്താണ് പങ്ക് എന്നുള്ളത് വ്യക്തമാക്കേണ്ടതുണ്ട്. അത് ശരിയ കാര്യമല്ല. കാരണം ഇതിനകത്ത് വലിയ ഗൂഢാലോചനയുണ്ട്. ഇവരുടെ പിന്നിലുള്ള ലക്ഷ്യം എന്ന് പറയുന്നത് ഇരകൾക്ക് നീതി നേടിക്കൊടുക്കുക എന്നുള്ളതല്ല. ഇവരുടെ ലക്ഷ്യം വളരെ കൃത്യമാണ്. ഹൈന്ദവ വിശ്വാസത്തെ തകർക്കുക, ഹൈന്ദവ ക്ഷേത്രത്തെ തകർക്കുക. ആ ഹൈന്ദവ ക്ഷേത്രത്തെ തകർക്കാനും വിശ്വാസത്തെയും ആചാരത്തെയും തകർത്തുകൊണ്ട് ഇവിടെ വൻ കലാപം സൃഷ്ടിച്ചുകൊണ്ട് നാട്ടിൽ അരക്ഷിതത്വം സൃഷ്ടിക്കാൻ വേണ്ടിയിട്ടുള്ള ഗൂഢാലോചനയിൽ പങ്കാളികളാണ് ഇവരൊക്കെ. മനാഫ് ഏതെങ്കിലും ഒരു സംഭവം നടക്കുമ്പോൾ അവിടെ പോയിട്ട് വാർത്തകളുണ്ടാക്കി അല്ലെങ്കിൽ യൂട്യൂബ് ചാനലിൽ കൊടുത്തു, അല്ലെങ്കിൽ കേരളത്തിലെ മാധ്യമങ്ങൾക്ക് അദ്ദേഹത്തിൻ്റെ അഭിപ്രായ പ്രകടനം നടത്തുകയല്ല ചെയ്തിട്ടുള്ളത്. വളരെ കൃത്യമായിട്ടുള്ള ഇൻവോൾവ്മെൻറ്റ് മനാഫിനുണ്ട് ഇവിടെ. മനാഫും ഷമീറും അതുപോലെ തന്നെ അവിടെയുള്ള ഒരു മലയാളി ബേസ്ഡ് ആയിട്ടുള്ള ഒറിജിനൽ കേരളക്കാരനായിട്ടുള്ള ഒരു ജയന്ത് ടി എന്നിവർ ഉൾപ്പെടെയുള്ള ആൾക്കാരാണ് സുജാത ഭട്ട് എന്ന് പറയുന്ന ഒരു കാഴ്ചയിൽ വളരെ പ്രായമുള്ള ആളാണ്. അവരെ സ്വാധീനിച്ചുകൊണ്ട് അനന്യ ഭട്ട്, ഒരു MBBS വിദ്യാർത്ഥിനി അനന്യ ഭട്ട് തൻ്റെ മകളാണെന്ന് കൃത്രിമമായിട്ട് വ്യാജമായിട്ട് ക്ലെയിം ചെയ്യുകയും അതിൻ്റെ അടിസ്ഥാനത്തിൽ വലിയ കോലാഹലം ഉണ്ടാക്കാൻ ശ്രമിച്ച അതിൻ്റെ പിന്നിൽ മനാഫുണ്ട്. മനാഫ് കേരളത്തിലെ പല ചാനൽ ചർച്ചകളിലും പറഞ്ഞിട്ടുള്ളത് ഈ സുജാത ഭട്ട് എൻ്റെ അണ്ടറിലുണ്ട് എന്നുള്ളതാണ്, എൻ്റെ നിയന്ത്രണത്തിലുണ്ട് എന്ന് പരസ്യമായിട്ട് മനാഫ് പറഞ്ഞിരിക്കുകയാണ്. ഇവിടെ അപ്പം വളരെ കൃത്യമായിട്ട് മനാഫിൻ്റെ ഇൻവോൾവ്മെൻറ്റ് ഇപ്പോൾ പുറത്തു വന്നിരിക്കുകയാണ്. ഈ കാര്യത്തെ സംബന്ധിച്ച് കൃത്യമായിട്ടുള്ള അന്വേഷണം വേണം എന്നുള്ളതാണ്. ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ, ವಲಯ ಪ್ರಧಾನ ಕಾರ್ಯದರ್ಶಿ ಸುಧಾಮ ಗೋಸಾಡ ಎಂಬಿವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಬಳೆ ರಾಷ್ಟ್ರೀಯ ಹೆದ್ದಾರಿಯ ಆರಿಕಾಡಿಯಲ್ಲಿ ಟೋಲ್ ಬೂತ್ ನಿರ್ಮಾಣದ ವಿರುದ್ಧ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ನಡೆದ ಮಾರ್ಚ್ನಲ್ಲಿ ಪ್ರತಿಭಟನೆ ಭುಗಿಲೆದ್ದಿತ್ತು. ಪಂಚಾಯತ್ ಅಧ್ಯಕ್ಷೆ ಯುಪಿ ತಾಹಿರಾ ಯೂಸುಫ್ ಪ್ರತಿಭಟನೆಯನ್ನು ಉದ್ಘಾಟಿಸಿದರು. ಕುಂಬಳೆ ರಾಷ್ಟ್ರೀಯ ಹೆದ್ದಾರಿಯ ಆರಿಕಾಡಿಯಲ್ಲಿ ಟೋಲ್ ಬೂತ್ ನಿರ್ಮಾಣದ ವಿರುದ್ಧ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಮಾರ್ಚ್ ನಡೆಸಲಾಯಿತು. ವಿವಿಧ ಪಕ್ಷಗಳ, ವ್ಯಾಪಾರಿ ಸಂಘಟನೆಗಳ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಆಯೋಜಿಸಲಾದ ಮಾರ್ಚ್ನಲ್ಲಿ 106 ಮಂದಿ ಭಾಗವಹಿಸಿದ್ದರು. ಕುಂಬಳೆ ಬದಿಯಡ್ಕ ರಸ್ತೆಯಿಂದ ಪ್ರಾರಂಭವಾದ ಬೃಹತ್ ಮಾರ್ಚ್ ಅನ್ನು ಪಂಚಾಯತ್ ಅಧ್ಯಕ್ಷೆ ಯುಪಿ ತಾಹಿರಾ ಉದ್ಘಾಟಿಸಿದರು.
ರಘುದೇವನ್ ಮಾಸ್ಟರ್, ಪುತ್ತಿಗೆ ಪಂಚಾಯತ್ ಅಧ್ಯಕ್ಷ ಸುಬ್ಬಣ್ಣ ಡಿ ಆಳ್ವ, ಕುಂಬಳೆ ಪಂಚಾಯತ್ ಉಪಾಧ್ಯಕ್ಷ ನಾಸರ್ ಮೊಗ್ರಾಲ್ ಮುಂತಾದವರು ಮಾತನಾಡಿದರು. ಎಕೆ ಆರಿಫ್, ಸಿಎ ಜುಬೈರ್, ಅಶ್ರಫ್ ಕಾರ್ಲಾ, ಅನ್ವರ್, ಲಕ್ಷ್ಮಣ ಪ್ರಭು ಮುಂತಾದವರು ಮಾರ್ಚ್ನ ನೇತೃತ್ವ ವಹಿಸಿದ್ದರು. ಟೋಲ್ ಬೂತ್ ನಿರ್ಮಾಣಕ್ಕೆ ಅಡ್ಡಿಪಡಿಸುವ ಪ್ರತಿಭಟನಾಕಾರರನ್ನು ಎದುರಿಸಲು ಸ್ಥಳದಲ್ಲಿ ತೀವ್ರವಾದ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ಪ್ರತಿಭಟನಾ ಸಮಿತಿಯ ಮುಖಂಡರು ಮತ್ತು ವಿವಿಧ ಪಕ್ಷದ ಪದಾಧಿಕಾರಿಗಳು ಸೇರಿದಂತೆ 10 ಮಂದಿಯ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. Action Committee Zindabad! Action Committee Zindabad! ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಡಂಗುಳಿ ಶಾಲೆಯಲ್ಲಿ ವಿದ್ಯಾರ್ಥಿಯ ಕಿವಿ ತಮಟೆಗೆ ಬಾರಿಸಿದ ಘಟನೆಯಲ್ಲಿ ಮುಖ್ಯ ಶಿಕ್ಷಕರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ನೀಡಿ ಕಡಂಬಾರು ಶಾಲೆಗೆ ವರ್ಗಾಯಿಸಿರುವುದನ್ನು ಹಾಗೂ ಯಾವುದೇ ಕ್ರಮ ಕೈಗೊಳ್ಳದೆ ನೇಮಕಾತಿ ಮಾಡಿರುವುದನ್ನು ವಿರೋಧಿಸಿ ಎಂಎಸ್ಎಫ್ ಮಂಡಲ ಸಮಿತಿ ಆಶ್ರಯದಲ್ಲಿ ಕಡಂಬಾರ್ ಪ್ರೌಢಶಾಲೆಯ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಯಿತು. ಯೂತ್ ಲೀಗ್ ಜಿಲ್ಲಾ ಕಾರ್ಯದರ್ಶಿ ಗೋಲ್ಡನ್ ರೆಹಮಾನ್ ಉದ್ಘಾಟಿಸಿದರು. ಕುಂಡಂಗುಳಿ ಶಾಲೆಯಲ್ಲಿ ವಿದ್ಯಾರ್ಥಿಯ ಕಿವಿ ತಮಟೆಗೆ ಬಾರಿಸಿದ ಘಟನೆಯಲ್ಲಿ ಮುಖ್ಯ ಶಿಕ್ಷಕರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ನೀಡಿ ಕಡಂಬರ್ ಶಾಲೆಗೆ ವರ್ಗಾಯಿಸಿರುವುದನ್ನು ವಿರೋಧಿಸಿ ಡಿಡಿಇಗೆ ದೂರು ನೀಡಲಾಗಿದ್ದು ಹಾಗೂ ಯಾವುದೇ ಕ್ರಮ ಕೈಗೊಳ್ಳದೆ ನೇಮಕಾತಿ ಮಾಡಿರುವುದನ್ನು ವಿರೋಧಿಸಿ ಎಂಎಸ್ಎಫ್ ಮಂಡಲ ಸಮಿತಿಯ ಆಶ್ರಯದಲ್ಲಿ ಕಡಂಬರ್ ಪ್ರೌಢಶಾಲೆಯ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಯಿತು. ಯೂತ್ ಲೀಗ್ ಜಿಲ್ಲಾ ಕಾರ್ಯದರ್ಶಿ ಗೋಲ್ಡನ್ ರೆಹಮಾನ್ ಉದ್ಘಾಟಿಸಿದರು. ಮಂಡಲ ಎಂಎಸ್ಎಫ್ ಅಧ್ಯಕ್ಷ ಶಹೀದ್ ಮೀಂಜಾ ಅಧ್ಯಕ್ಷತೆ ವಹಿಸಿದ್ದರು. ಮುಸ್ಲಿಂ ಲೀಗ್ ಮೀಂಜಾ ಪಂಚಾಯತ್ ಪ್ರಧಾನ ಕಾರ್ಯದರ್ಶಿ ತಾಜುದ್ದೀನ್ ಕಡಂಬರ್, ಮುಸ್ಲಿಂ ಲೀಗ್ ಮಂಜೇಶ್ವರ ಪಂಚಾಯತ್ ಉಪಾಧ್ಯಕ್ಷ ಮುಸ್ತಫಾ ಉದ್ಯಾವರ್, ಯೂತ್ ಲೀಗ್ ಮಂಡಲ ಉಪಾಧ್ಯಕ್ಷ ಹ್ಯಾರಿಸ್ ಪಾವೂರು, ಕಾರ್ಯದರ್ಶಿ ರಿಯಾಜ್ ಉದ್ಯಾವರ, ಯೂತ್ ಲೀಗ್ ಮಂಜೇಶ್ವರ ಪಂಚಾಯತ್ ಪ್ರಧಾನ ಕಾರ್ಯದರ್ಶಿ ಸಮದ್ ಅರಿಮಲ, ಎಂಎಸ್ಎಫ್ ಜಿಲ್ಲಾ ಕಾರ್ಯದರ್ಶಿ ಸರ್ಫರಾಜ್ ಬಂದ್ಯೂಡ್, ಎಂಎಸ್ಎಫ್ ಮಂಡಲ ಕಾರ್ಯದರ್ಶಿ ನೌಶಿದ್ ಕುಂಜತ್ತೂರ್, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಆರಿಫ್, ನಮ್ಶಾದ್ ಖಾಜಾ, ಜಲಾಲ್ ಚಿಗುರುಪದವ್, ಮುನಾಸ್ ಎಂಬಿವರು ಉಪಸ್ಥಿತರಿದ್ದರು. ಎಂಎಸ್ಎಫ್ ಮಂಡಲ ಪ್ರಧಾನ ಕಾರ್ಯದರ್ಶಿ ಮನ್ಸೂರ್ ಮಚ್ಚಂಪಾಡಿ ಸ್ವಾಗತಿಸಿ ಉಪಾಧ್ಯಕ್ಷ ನಿಸಾರ್ ಕೊಕ್ಕೆಚಾಲ್ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಂಜಂಘಾಟ್ ಪದ್ಮಶ್ರೀ ಬುಕ್ ಸ್ಟೋರ್ ಪ್ರಕಟಿಸಿದ ಬಿ ಬಾಲಕೃಷ್ಣನ್ ಬೋವಿಕಾನ ಬರೆದ ಒರುಕತ ಪರಯಂ ಎಂಬ ಪುಸ್ತಕದ ಬಿಡುಗಡೆ ಬೋವಿಕಾನ ಓರ್ಮಾ ಆಡಿಟೋರಿಯಂನಲ್ಲಿ ನಡೆಯಿತು. ಖ್ಯಾತ ಲೇಖಕ, ಚಿತ್ರಕಥೆಗಾರ ಪಿವಿ ಶಾಜಿಕುಮಾರ್ ಬಿಡುಗಡೆಗೊಳಿಸಿದರು. ಕಾಂಜಂಘಾಟ್ ಪದ್ಮಶ್ರೀ ಬುಕ್ ಸ್ಟೋರ್ ಪ್ರಕಟಿಸಿದ ಬಿ ಬಾಲಕೃಷ್ಣನ್ ಬೋವಿಕಾನ ಬರೆದ ಒರುಕತ ಪರಯಂ ಎಂಬ ಪುಸ್ತಕದ ಬಿಡುಗಡೆ ಬೋವಿಕಾನ ಓರ್ಮಾ ಆಡಿಟೋರಿಯಂನಲ್ಲಿ ನಡೆಯಿತು. ಖ್ಯಾತ ಲೇಖಕ, ಚಿತ್ರಕಥೆಗಾರ ಪಿವಿ ಶಾಜಿಕುಮಾರ್ ಅವರು ಬೋವಿಕಾನ ಶಾಲಾ ಮುಖ್ಯೋಪಾಧ್ಯಾಯಿನಿ ಪಿ ಪ್ರೇಮಬಿಂದು ಟೀಚರ್ ಅವರಿಗೆ ಪುಸ್ತಕ ನೀಡಿ ಬಿಡುಗಡೆಗೊಳಿಸಿದರು. മുളിയാറ് പഞ്ചായത്ത് അധ്യക്ഷ പി.വി. മിനി കാര്യക്രമವನ್ನು ഉദ്ഘാಟಿಸಿದರು. ുള്ള എഴുത്തുകാരെയും അതുപോലെ തന്നെ സർഗാത്മകമായിട്ടുള്ള കഴിവുകളുള്ള എല്ലാവരെയും കോർത്തിണക്കിക്കൊണ്ട് ഇങ്ങനെ ചെയ്തു കഴിഞ്ഞാൽ നമുക്ക് തീർച്ചയായിട്ടും നാളേക്ക് വേണ്ടി അല്ലെങ്കിൽ ഇങ്ങനെയുള്ള ആളുകളെ കണ്ടെത്തുന്നതിന് വേണ്ടി നമുക്ക് കഴിയും. ഇപ്പോൾ ഇവിടെ ഇരിക്കുന്ന എല്ലാ ആളുകളും ചേർന്നുകൊണ്ട് നമുക്ക് ആ രീതിയിലുള്ള ഒരു നേട്ടങ്ങൾ ഉണ്ടാക്കാൻ വേണ്ടി പറ്റും. ബാലകൃഷ്ണേട്ടനെ സംബന്ധിച്ചിടത്തോളം നന്നായിട്ട് എഴുതുന്ന ആള് എന്ന് പറഞ്ഞു. അതുപോലെ തന്നെ സാമൂഹ്യ സന്നദ്ധ പ്രവർത്തനങ്ങൾക്ക് ചുക്കാൻ പിടിക്കുകയും അതേപോലെ തന്നെ ഇനിയും ഈ ഒരു പുസ്തകത്തോട് മാത്രമല്ല എഴുതുവാനുള്ള ഒരുപാട് കഴിവുകളും ഉണ്ടാവട്ടെ എന്നുമാണ് എനിക്ക് നിങ്ങളോട് സൂചിപ്പിക്കാനുള്ളത്. ಬೋವಿಕಾನ ಎಯುಪಿ ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯ ಕೆ ದಾಮೋದರನ್ ಮಾಸ್ಟರ್ ಅಧ್ಯಕ್ಷತೆ ವಹಿಸಿದ್ದರು. ಕವಿ ಹಾಗೂ ಪದ್ಮಶ್ರೀ ಬುಕ್ ಸ್ಟೋರ್ ಚೇರ್ಮನ್ ನಾಲಪಾಡಂ ಪದ್ಮನಾಭನ್ ಪುಸ್ತಕ ಪರಿಚಯ ನೆರವೇರಿಸಿದರು. ಮುಳಿಯಾರ್ ಪಂಚಾಯತ್ ಉಪಾಧ್ಯಕ್ಷ ಎ ಜನಾರ್ದನ್, ವಾರ್ಡ್ ಮೆಂಬರ್ ಅಬ್ಬಾಸ್ ಕೊಳಚಪ್ಪು, ಲೇಖಕ ಡಾಕ್ಟರ್ ಸತ್ತಾರ್ ಎಮ್ಮೆ ಅಡ್ಕತ್ಬೈಲ್, ಪೆನ್ಷನ್ ಅಸೋಸಿಯೇಷನ್ ಅಧ್ಯಕ್ಷ ಅಶೋಕ್ ಕುಮಾರ್, ಸಾಮಾಜಿಕ ಕಾರ್ಯಕರ್ತರಾದ ರಾಘವನ್ ಮಾಸ್ಟರ್ ಮಾಯಿಪಾಡಿ, ವಾಸುದೇವನ್ ನಾಯರ್, ಮೋಹನನ್ ಬಿ, ಮೋಹನ್ ಕುಮಾರ್ ನಾರಂತಟ್ಟ, ಬಿಸಿ ಕುಮಾರ್, ವಿನೋದ್ ಕಣ್ಣೂಲು, ವಿನ್ನು ನಾರಾಯಣನ್ ಎಂಬಿವರು ಮಾತನಾಡಿದರು. ಲೇಖಕ ಬಿ ಬಾಲಕೃಷ್ಣನ್ ಬೋವಿಕಾನ ಪ್ರತ್ಯುತ್ತರ ಭಾಷಣ ಮಾಡಿದರು. ಸುಮೇಶ್ ನಾರಾಯಣನ್ ಸ್ವಾಗತಿಸಿ ಮೋಹನನ್ ನೆಲಿಕಾಡ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಗಣೇಶೋತ್ಸವದ ಪ್ರಯುಕ್ತ ನಡೆಯುವ ಸಮಾರಂಭಗಳಿಗೆ ಅವಶ್ಯಕವಾದ ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಕಾಸರಗೋಡು ಉಳಿಯದಡ್ಕದ ಗುರುಕೃಪ ನಿಲಯ.
ಮೂರ್ತಿ ತಯಾರಿಕೆಯಲ್ಲಿ 54 ವರ್ಷಗಳ ಸಂಪ್ರದಾಯ ಹೊಂದಿರುವ ಬಿ ಕೇಶವತಂತ್ರಿ ಅವರ ಮೇಲ್ನೋಟದಲ್ಲಾಗಿದೆ ನಿರ್ಮಾಣ ಪ್ರಗತಿಯಲ್ಲಿರುವುದು. ಕಾಸರಗೋಡು ಗಣೇಶ ಹಬ್ಬ ಸೇರಿದಂತೆ 38 ಕಡೆಗಳಿಗಾಗಿದೆ ಗುರುಕೃಪಾ ನಿಲಯದಿಂದ ಗಣೇಶ ಮೂರ್ತಿಯನ್ನು ತಲುಪಿಸಲಾಗುತ್ತಿರುವುದು. ಗಣೇಶ ಚತುರ್ಥಿಯ ದಿನ ಸಮೀಪಿಸುತ್ತಿದ್ದಂತೆ ಕಾಸರಗೋಡಿನ ಉಳ್ಯತಡ್ಕದಲ್ಲಿರುವ ಗುರುಕೃಪಾ ನಿಲಯವು ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸುವಲ್ಲಿ ನಿರತವಾಗಿದೆ. ಗಣೇಶ ಹಬ್ಬದಲ್ಲಿ ಬಳಸುವ ಗಣಪತಿ ಮೂರ್ತಿ ತಯಾರಿಸುವ ಅಂತಿಮ ಹಂತಗಳು ಪ್ರಸ್ತುತ ಪ್ರಗತಿಯಲ್ಲಿದೆ. ಬಿ ಕೇಶವತಂತ್ರಿಯವರ ಮೇಲ್ವಿಚಾರಣೆಯಲ್ಲಿ ಅವರ ಪುತ್ರರಾದ ಹರಿಪ್ರಸಾದ್, ಗುರುಪ್ರಸಾದ್ ಸಂಬಂಧಿಕರು, ಸ್ನೇಹಿತರೊಂದಿಗೆ ಮೂರ್ತಿಗಳನ್ನು ತಯಾರಿಸುತ್ತಿದ್ದಾರೆ. ಕಳೆದ 54 ವರ್ಷಗಳಿಂದ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿರುವ ಬಿ ಕೇಶವತಂತ್ರಿ ಅವರು ಮೂರ್ತಿ ತಯಾರಿಕೆಯಲ್ಲಿ ತಮ್ಮ ಶ್ರೇಷ್ಠತೆಗೆ ಹೆಸರುವಾಸಿಯಾಗಿದ್ದಾರೆ. ತರವಾಡಿನವರು ಸಂಘಟನೆಗಳು ಆರ್ಡರ್ ಮಾಡಿದ 38 ವಿಗ್ರಹಗಳನ್ನಾಗಿದೆ ಬಿ ಕೇಶವತಂತ್ರಿ ಅವರ ಮನೆಯ ಪಕ್ಕದಲ್ಲಿರುವ ಕಾರ್ಯಾಗಾರದಲ್ಲಿ ಸಿದ್ಧಪಡಿಸಲಾಗುತ್ತಿರುವುದು. ಸಾರ್ವಜನಿಕ ಗಣೇಶ ಹಬ್ಬಕ್ಕಾಗಿ ವಿವಿಧ ಅಡಿ ಎತ್ತರದವರೆಗಿನ ವಿಗ್ರಹಗಳನ್ನಾಗಿದೆ ತಯಾರಿಸಲಾಗುತ್ತಿರುವುದು. ಈ ಬಾರಿ ಕಾಸರಗೋಡಿನಲ್ಲಿ ನಡೆಯುವ ಗಣೇಶ ಹಬ್ಬಕ್ಕಾಗಿ ಗಣೇಶ ಮೂರ್ತಿಯನ್ನು ಇಲ್ಲಿಂದಲೇ ತಯಾರಿಸುತ್ತಿರುವುದು. 6 ಅಡಿ ಎತ್ತರದ ವಿಗ್ರಹದ ಮೂರ್ತಿಯನ್ನು ಪೂರ್ಣಗೊಳಿಸಲಾಗಿದೆ. ಈಗ ಅದಕ್ಕೆ ಬಣ್ಣ ಬಳಿಯುವ ಕಾರ್ಯ ಮಾತ್ರ ಬಾಕಿ ಉಳಿದಿರುವುದು. ಹೆಂಚು ತಯಾರಿಸಲು ಬಳಸುವ ಜೇಡಿಮಣ್ಣನ್ನು ಪ್ರತಿಮೆಗಳನ್ನು ನಿರ್ಮಿಸಲು ಬಳಸಲಾಗುತ್ತದೆ. ಕರ್ನಾಟಕದ ಕುಂದಾಪುರದಿಂದ ಈ ಮಣ್ಣನ್ನು ತರಲಾಗುತ್ತದೆ. ಕೇರಳ, ಕರ್ನಾಟಕ ಸೇರಿದಂತೆ ಪ್ರದೇಶಗಳಲ್ಲಿ ಗಣೇಶ ಉತ್ಸವ ಸಮಾರಂಭಗಳಿಗಾಗಿ ವರ್ಷಗಳಿಂದ ಇಲ್ಲಿ ವಿಗ್ರಹಗಳನ್ನು ತಯಾರಿಸಲಾಗುತ್ತಿದೆ. ಈ ಬಾರಿ ಕಾಸರಗೋಡಿನ ಜೊತೆಗೆ ಪಯ್ಯನೂರು, ಕಾಂಜಂಗಾಡ್, ಎಡನೀರು, ಕುಂಟಾರು ಮತ್ತು ಕರ್ನಾಟಕ ಸೇರಿದಂತೆ ಜಿಲ್ಲೆಯ ಹೆಚ್ಚಿನ ಸ್ಥಳಗಳಲ್ಲಿ ಸಾರ್ವಜನಿಕ ಗಣೇಶ ಉತ್ಸವಕ್ಕಾಗಿ ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸುವಲ್ಲಿ ನಿರತರಾಗಿದ್ದಾರೆ ಬಿ ಕೇಶವತಂತ್ರಿ. ಹಾಗೆ ಸುಮಾರು ಒಂದು 54 ವರ್ಷಗಳಿಂದ ಹಿಂದೆ ನಮ್ಮ ಹಿರಿಯರು, ಅಜ್ಜನವರು, ಮಾವನವರೆಲ್ಲ ಮಾಡ್ತಾಯಿದ್ರು. ಅವರು ಮಾಡ್ತಾಯಿದ್ದ ಹಾಗೆ ಅವರ ಜೊತೆಯಲ್ಲೇ ಸೇರಿಕೊಂಡು ನಮಗೂ ಸಹ ಮಾಡುವಂಥ ಒಂದು ಅಭ್ಯಾಸ ಮಾಡಿದೆ. ಅದನ್ನು ಸರಿಯಾದ ಶಾಸ್ತ್ರ ರೀತಿಯಲ್ಲಿ ಕಲಿತು ಶಿಲ್ಪಶಾಸ್ತ್ರಕ್ಕೆ ಅನುಸರಿಸಿಕೊಂಡಿರುವಂಥ ಮೂರ್ತಿ ರಚನೆಯನ್ನು ಎಲ್ಲ ಭಾಗದ, ಇದು ಮಾತ್ರ ಅಲ್ಲ, ಮಣ್ಣಿಂದ ಮಾತ್ರ ಅಲ್ಲ, ಶಿಲ್ಪ ಭಾಗ, ಮರದ ಭಾಗ, ಕಂಚಿನ ಭಾಗ, ಬೆಳ್ಳಿಯ ವಸ್ತು ಇದೆಲ್ಲ ತಯಾರು ಮಾಡಲಿಕ್ಕೆ ನಾವು ಅಭಿಪ್ರಾಯ ಮಾಡಿದ್ದೇವೆ. ನಮ್ಮ ಕುಲ ಕಸುಬು, ನಾವು ವೈದಿಕರು, ವೇದಾಂತ ಸಿದ್ಧಾಂತದಲ್ಲಿ ನಮ್ಮ ಗುರು ಹಿರಿಯರೆಲ್ಲ ನಡೆಸಿಕೊಂಡಿದ್ದಾರೆ. ಅದೇ ಪ್ರಕಾರ ನಾವು ಈಗ ನಡೀತಾ ಇದ್ದೇವೆ. ಇಲ್ಲಿ ಗುರುಕುಲವಾಗಿ ನಮ್ಮ ಮಕ್ಕಳಿಗೆ ವೇದ ಪಾಠ ಇತ್ಯಾದಿಗಳು ನಡೆಸ್ತಾ ಇದ್ದೇವೆ. ಈ ಪ್ರಕಾರ ಇಲ್ಲಿ ಗುರುಕೃಪಾ ವೈದಿಕ ಶಿಕ್ಷಣ ಸಮಿತಿ ಅಂತೇಳಿ ನಮ್ಮ ಮನೆಗೆ ಗುರುಕೃಪಾ ನಿವಾಸ ಅಂತ ಹೆಸರು ಉಂಟು. ಈ ಪ್ರಕಾರ ನಾವು ಮಾಡ್ತಾಯಿದ್ದೇವೆ. ಕಾಸರಗೋಡಿನ ಗಣೇಶೋತ್ಸವ ಸುಮಾರು ವರ್ಷಕ್ಕೆ ಮೊದಲು ನಾವು ಮಾಡ್ತಾಯಿದ್ದೆ. ಈಗ ಕೆಲವು ವರ್ಷದಿಂದ ಮಾಡಲಿಕ್ಕೆ ಅವಕಾಶ ಬರಲಿಲ್ಲ. ಈ ವರ್ಷ ನಮಗೆ ಗಣೇಶೋತ್ಸವದ 70ನೇ ವರ್ಷ ಅಂತ ಹೇಳಿದ್ದಾರೆ. ಚೆಂದವಾಗಿ ಮಾಡಬೇಕು ಅಂತ. ಹಾಗೆ ನಾವೆಲ್ಲರೂ ಸೇರಿ ಬಹಳಷ್ಟು ಭಯಭಕ್ತಿಯಿಂದ ನಿತ್ಯ ಅನುಷ್ಠಾನದೊಂದಿಗೆ ಆ ಮೂರ್ತಿಯ ರಚನೆಯನ್ನು ಮಾಡಿ ನಾಳೆ ಅವರಿಗೆ ಬಿಟ್ಟು ಕೊಡುವಂಥ ಒಂದು ವಿಷಯವನ್ನು ಅಳವಡಿಸಿಕೊಂಡಿದ್ದೇವೆ. ಅದಕ್ಕೆ ಬೇಕಾಗಿ ನಾವು ಎಲ್ಲರೂ ಬಹಳಷ್ಟು ಆನಂದಮಯವಾಗಿ ಈ ಕೆಲಸವನ್ನು ಮಾಡ್ತಾಯಿದ್ದೇವೆ. ಗಣೇಶ ಮೂರ್ತಿ ತಯಾರಿಕಾ ಕೇಂದ್ರ ಮಾತ್ರವಲ್ಲ, ವೇದಾಧ್ಯಯನ ಕೇಂದ್ರವೂ ಆಗಿದೆ ಗುರುಕೃಪಾ ನಿಲಯ. ಅನೇಕ ಮಕ್ಕಳಿಗೆ ಬಿ ಕೇಶವತಂತ್ರಿ ವೇದಾಧ್ಯಯನವನ್ನು ಒದಗಿಸುತ್ತಿದ್ದಾರೆ. ಗಣೇಶ ಮೂರ್ತಿಗಳ ಜೊತೆಗೆ ಶಾರದಾ ಮೂರ್ತಿಗಳನ್ನು ಸಹ ಇಲ್ಲಿ ತಯಾರಿಸಲಾಗುತ್ತದೆ. ಕುಟುಂಬ ಸದಸ್ಯರಲ್ಲದೆ ಸಂಬಂಧಿಕರು, ಸ್ನೇಹಿತರಾದ ಪುರುಷೋತ್ತಮ, ಗೋಪಾಲಕೃಷ್ಣ, ಚರಣ್ ಕುಮಾರ್, ಯತೀಂದ್ರ, ಪುಷ್ಪರಾಜ್, ಸುಜೀಶ್, ಅನಿಲ್ ಕುಮಾರ್, ಭರತ್ ಕುಮಾರ್, ನವೀನ್, ಧನುಷ್ ಮತ್ತು ಚಿರಾಯುಷ್ ಎಂಬಿವರು ಮೂರ್ತಿಗಳನ್ನು ತಯಾರಿಸುವಲ್ಲಿ ಸಹಾಯ ಮಾಡುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಹೊಸದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮನೆಯಲ್ಲಿ ಮಲಗಿದ 10 ವರ್ಷದ ಬಾಲಕಿಯನ್ನು ಅಪಹರಿಸಿ ಶಾರೀರಿಕ ತೊಂದರೆ ನೀಡಿದ ಪ್ರಕರಣದಲ್ಲಿ ಆರೋಪಿ ಸಲೀಂಗೆ ಅವಳಿ ಜೀವಾವಧಿ ಶಿಕ್ಷೆ ಹಾಗೂ 2 ಲಕ್ಷ ರೂಪಾಯಿ ದಂಡ ವಿಧಿಸಿತು ನ್ಯಾಯಾಲಯ. ಸಾಯುವವರೆಗೆ ಆರೋಪಿ ಜೈಲಿನಲ್ಲಿ ಕಳೆಯಬೇಕು ಎಂದು ಹೊಸದುರ್ಗ ಪೋಕ್ಸೋ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಜಡ್ಜ್ ಸುರೇಶ್ PM ಆದೇಶ ನೀಡಿದರು. ಹೊಸದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮನೆಯಲ್ಲಿ ಮಲಗಿದ 10 ವರ್ಷದ ಬಾಲಕಿಯನ್ನು ಅಪಹರಿಸಿ ಶಾರೀರಿಕ ತೊಂದರೆ ನೀಡಿ ಚಿನ್ನ ಕಳ್ಳತನ ಮಾಡಿದ ಪ್ರಕರಣದಲ್ಲಿ ಆರೋಪಿ PA ಸಲೀಂ ಎಂಬ ಸಲ್ಮಾನ್ಗೆ ಅವಳಿ ಜೀವಾವಧಿ ಶಿಕ್ಷೆ ಹಾಗೂ 2 ಲಕ್ಷ ರೂಪಾಯಿ ದಂಡ ವಿಧಿಸಿತು ನ್ಯಾಯಾಲಯ. ಸಾಯುವವರೆಗೆ ಆರೋಪಿ ಜೈಲಿನಲ್ಲಿ ಕಳೆಯಬೇಕು ಎಂದು ಹೊಸದುರ್ಗ ಪೋಕ್ಸೋ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಜಡ್ಜ್ ಸುರೇಶ್ PM ಆದೇಶ ನೀಡಿದರು. മരണದಂಡನೆಗೆ ಆಗ್ರಹಿಸಿ ഹൈക്കോടതി ಮೊರೆ ಹೋಗುವುದಾಗಿ വാദിയ ഭാഗದ വക്കീല എ ഗംഗാധരൻ പ്രതികരിಸಿದರು. ഈ കേസിലെ ഏറ്റവും വലിയ പ്രത്യേകത ഒരു സാക്ഷി പോലും കൂറുമാറാതെ എല്ലാ സാക്ഷികളും പ്രോസിക്യൂഷനെ സപ്പോർട്ട് ചെയ്തുകൊണ്ട് നിന്ന ഒരു കേസാണിത്. അപ്പോൾ ഈ കേസുമായി ബന്ധപ്പെട്ട് ഞാൻ വിചാരിച്ചത് ഈ കേസിൽ ഒരു ക്യാപിറ്റൽ പണിഷ്മെൻറ്റ് കൊടുക്കണമെന്നാണ് ഞാൻ കോടതിയിൽ പറഞ്ഞിട്ടുള്ളത്. പക്ഷേ ക്യാപിറ്റൽ പണിഷ്മെൻറ്റ് കൊടുത്തില്ലെങ്കിലും പോക്സോ ആക്ടിൻ്റെ 5M61 പ്രകാരം ഈ കേസിൽ ജീവപര്യന്തം തടവ്, ജീവിതാവസാനം വരെ തടവ് അനുഭവിക്കണമെന്ന് കോടതി പറഞ്ഞിട്ടുണ്ട്. അതുപോലെ തന്നെ 374 കടത്തിക്കൊണ്ടുപോയ
ആ കുറ്റത്തിന് ജീവപര്യന്തം, അങ്ങനെ 2 ജീവപര്യന്തം കൊടുത്തിട്ടുണ്ട്. ഒരു ജീവപര്യന്തം ജീവിത അവസാനം വരെ തടവ് അനുഭവിക്കണമെന്നാണ് പറഞ്ഞിട്ടുള്ളത്. അതുകൂടാതെ മറ്റ് വിവിധ വകുപ്പുകളിൽ പ്രകാരം 35 കൊല്ലത്തോളം തടവ് ശിക്ഷ വേറെയും കൊടുത്തിട്ടുണ്ട്. അങ്ങനെ ഈ കോടതി വിധിയിൽ സംതൃപ്തനാണ്. ലീഗൽ ഒപ്പീനിയൻ ഞാൻ കൊടുക്കുന്നുണ്ട്. വീണ്ടും ഇനി ഡെത്ത് കൊടുക്കണമെന്നുള്ള ഒരു ಅಭಿಪ್ರಾಯത്തിൽ ഞാൻ വീണ്ടും ഹൈക്കോടതിയിൽ ഞാൻ പ്രോസിക്യൂഷൻ ಸಮೀಪಿಸುമെന്നാണ് എനിക്ക് 2024 ಮೇ 15ರಂದಾಗಿದೆ ಘಟನೆ ಸಂಭವಿಸಿರುವುದು. ಮುಂಜಾನೆ 3 ಗಂಟೆ ಸುಮಾರಿಗೆ ಅಜ್ಜ ಹಸುವಿನ ಹಾಲು ಕರೆಯಲು ಹೋದಾಗ ಆರೋಪಿ ಈ ಅಪರಾಧ ಎಸಗಿದ್ದಾನೆ. ಮಗುವನ್ನು ಅಪಹರಿಸಿ ಶಾರೀರಿಕ ತೊಂದರೆ ನೀಡಿ ನಂತರ ಚಿನ್ನಾಭರಣ ಕಳ್ಳತನ ಮಾಡಿ ಬಾಲಕಿಯನ್ನು ಉಪೇಕ್ಷಿಸಿದ್ದಾನೆ. ಬಾಲಕಿಯಿಂದ ಕಳ್ಳತನ ಮಾಡಿದ ಚಿನ್ನಾಭರಣಗಳನ್ನು ಮಾರಾಟ ಮಾಡಲು ಸಹಕರಿಸಿದ ಸಲೀಂನ ಸಹೋದರಿ ಸುವೈಬನನ್ನು ಅಪರಾಧಿ ಎಂದು ನ್ಯಾಯಾಲಯ ಪತ್ತೆ ಮಾಡಿತ್ತು. ಆಕೆಗೆ ನ್ಯಾಯಾಲಯದ ವಿಚಾರಣೆ ಮುಗಿಯುವವರೆಗೆ ಜೈಲು ಶಿಕ್ಷೆ ಹಾಗೂ ₹1,000 ದಂಡ ವಿಧಿಸಲಾಗಿದೆ. ಪ್ರಕರಣದಲ್ಲಿ 39 ದಿನಗಳನ್ನು ತೆಗೆದುಕೊಂಡು ತನಿಖಾ ತಂಡವು ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ 1ರಲ್ಲಿ ಆರೋಪ ಪಟ್ಟಿ ಸಲ್ಲಿಸಿದೆ. 300 ಪುಟಗಳ ಆರೋಪ ಪಟ್ಟಿಯಲ್ಲಿ ಆರೋಪಿ ಸಲೀಂನ ಕೂದಲು, ರಕ್ತದ DNA ಪರೀಕ್ಷೆಯ ಫಲಿತಾಂಶಗಳು ಸೇರಿದಂತೆ 42 ವೈಜ್ಞಾನಿಕ ಪುರಾವೆಗಳಿತ್ತು. ಘಟನೆಯ ನಂತರ ಆರೋಪಿಯನ್ನು ಬೈಕ್ನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಕರೆದೊಯ್ದ ವ್ಯಕ್ತಿ, ಹತ್ತಿರದ ಅಂಗಡಿಯ ಮಾಲಕ, ಕದ್ದ ಕಿವಿಯೋಲೆಗಳನ್ನು ಮಾರಾಟ ಮಾಡಿದ ಕೂತುಪರಂಬದ ಆಭರಣ ಅಂಗಡಿಯ ಮಾಲೀಕರು ಸೇರಿದಂತೆ 67 ಸಾಕ್ಷಿಗಳಿದ್ದಾರೆ. 4 ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಹ ಸೇರಿಸಲಾಗಿದೆ. ಹೊಸದುರ್ಗ ಪೊಲೀಸ್ ಇನ್ಸ್ಪೆಕ್ಟರ್ NP ಆಜಾದ್ ಆಗಿದ್ದಾರೆ ತನಿಖಾಧಿಕಾರಿ. ಆರೋಪಿಯ ವಿರುದ್ಧ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಹಾಗೂ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಯಿತು. ಮನೆಗಳ್ಳತನ, ಅಪಹರಣ, ಅತ್ಯಾಚಾರ, ಚಿನ್ನದ ಕಳ್ಳತನ, ಕೊಲ್ಲುವುದಾಗಿ ಬೆದರಿಕೆ ಮತ್ತು ಮಗುವನ್ನು ಹಲವಾರು ಗಂಟೆಗಳ ಕಾಲ ಇಟ್ಟುಕೊಂಡಿರುವುದು ಎಂಬಿವುಗಳನ್ನು ಆರೋಪಗಳೆಂದು ನ್ಯಾಯಾಲಯ ವಿವರಿಸಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮೊಗ್ರಾಲ್ನಲ್ಲಿರುವ ಒಂದು ರಸ್ತೆಗೆ 2 ಹೆಸರು. ಮೊಗ್ರಾಲ್ ಕಡವದ ರಸ್ತೆಯಾಗಿದ್ದ ಓಲ್ಡ್ MCC ರಸ್ತೆ ಹಾಗೂ TM ಕುಂಜಿ ರಸ್ತೆ ಎಂಬ 2 ಹೆಸರುಗಳಿಂದ ಕರೆಯಲಾಗುತ್ತಿರುವುದು. TM ಕುಂಜಿ ರಸ್ತೆ ಎಂಬ ಹೊಸ ಹೆಸರಿನೊಂದಿಗೆ ವಿಳಾಸವು ಬದಲಾಗಲು ಕಾರಣವಾಗಿದೆ ಎಂದು ಇತಿಹಾಸದ ಅವಶೇಷವಾಗಿರುವ ರಸ್ತೆಗೆ ಹಳೆಯ ಹೆಸರನ್ನೇ ಇಡಬೇಕೆಂಬ ಆಗ್ರಹ ಈ ಪ್ರದೇಶದಲ್ಲೇ ಹೆಚ್ಚುತ್ತಿದೆ. 19ನೇ ಶತಮಾನದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಅವಧಿಯಲ್ಲಿ ಮೊಗ್ರಾಲ್ ಕಡವತ್ನಲ್ಲಿ ನಿರ್ಮಿಸಲಾದ ಕೋಸ್ಟಲ್ ರಸ್ತೆಯಾಗಿದೆ ಎಂದು 2 ಹೆಸರುಗಳಿಂದ ಕರೆಯಲ್ಪಡುತ್ತಿರುವುದು. ಮಲಬಾರ್ ವಲಯದಲ್ಲಿ ಸಂಪರ್ಕವನ್ನು ಸುಧಾರಿಸಲು ಮತ್ತು ಅದರ ಮೂಲಕ ವ್ಯಾಪಾರವನ್ನು ಹೆಚ್ಚಿಸಲು ಆ ಸಮಯದಲ್ಲಿ ಮಂಗಳೂರು ಚೆರ್ವತ್ತೂರ್ ಕೋಸ್ಟಲ್ ರಸ್ತೆ ಎಂದು ಈ ರಸ್ತೆಯನ್ನು ನಿರ್ಮಿಸಲಾಗಿರುವುದು. ಅಂದಿನಿಂದ ಈ ರಸ್ತೆಯನ್ನು ಸಂಕ್ಷಿಪ್ತವಾಗಿ MCC ರಸ್ತೆ ಎಂದು ಕರೆಯಲಾಗುತ್ತದೆ. ಹೊಸ ರಾಷ್ಟ್ರೀಯ ಹೆದ್ದಾರಿ ಬಂದಾಗ ಈ ರಸ್ತೆ ಕೇವಲ ಒಂದು ತುಂಡಾಗಿ ಬದಲಾಯಿತು. ವರ್ಷಗಳು ಕಳೆದಂತೆ ಇದನ್ನು ಓಲ್ಡ್ MCC ರಸ್ತೆ ಎಂದು ಕರೆಯಲಾಯಿತು. ಆ ಹೆಸರು ಇನ್ನೂ ಚಲಾವಣೆಯಲ್ಲಿರುವಾಗ TM ಕುಂಜಿ ಎಂಬ ಹೊಸ ಹೆಸರನ್ನು ರಸ್ತೆಗೆ ಇಡಲಾಗಿದೆ ಎಂದು ರಸ್ತೆಯ ಸಮೀಪದ ಸ್ಥಳೀಯ ನಿವಾಸಿ ಹಾಗೂ ಮಾಜಿ CPCRI ಉದ್ಯೋಗಿ ಶಂಸುದ್ದೀನ್ ಹೇಳಿದರು. ಐತಿಹಾಸಿಕ ನೆನಪುಗಳಿಂದ ಅವಶೇಷವಾಗಿರುವ ಈ ರಸ್ತೆಗೆ ಹಳೆಯ ಹೆಸರಾದ ಓಲ್ಡ್ MCC ರಸ್ತೆ ಎಂದು ನೀಡಲಾಗಿದ್ದು, ಇದೀಗ ಮರುನಾಮಕರಣ ಮಾಡಿರುವುದು ಈ ಪ್ರದೇಶಕ್ಕೆ ಮಾಡಿದ ಅನ್ಯಾಯವಾಗಿದೆ ಎಂದು ಡಾಕ್ಟರ್ ಶಂಸುದ್ದೀನ್ KCN ന്യൂസ്ಗೆ ಹೇಳಿದರು. റോഡിൻ്റെ പേര് ഒരു സുപ്രഭാതത്തിൽ നമ്മൾ നോക്കുമ്പോൾ ഒരു പുതിയ ബോർഡ് കണ്ടു, പേര് മാറ്റിയതായിട്ട്. അന്നേരം തന്നെ ഞാൻ ജില്ലാ പഞ്ചായത്തിലേക്ക് ഒരു പരാതി അയച്ചിരുന്നു. ആ പരാതിക്കുള്ള മറുപടി കിട്ടിയത് ഈ കഴിഞ്ഞ ഓഗസ്റ്റിലാണ്, 2025 ഓഗസ്റ്റിലാണ് അതിനുള്ളൊരു മറുപടി കിട്ടിയത്. കിട്ടിയ ഉത്തരത്തിൽ പറയുന്നത് അങ്ങനെ മീറ്റിംഗ് വിളിച്ചിരുന്നു, ഞാൻ അറ്റൻഡ് ചെയ്തിട്ടില്ല. അതുകൊണ്ട് ഫെബ്രുവരി 2023 നടന്ന യോഗത്തിൽ ഈ തീരുമാനം എടുത്തിട്ടുണ്ട്, അതായത് പേര് മാറ്റാനുള്ള തീരുമാനം എടുത്തിട്ടുണ്ട്. എന്തായാലും അതിനെതിരായിട്ടുള്ള പരാതി ഞങ്ങൾ കൊടുത്തിട്ടുണ്ട്. ആ പരാതി ഇപ്പോഴും അവിടെ പഞ്ചായത്തിലുണ്ട്. ഞങ്ങൾ കളക്ടർക്ക് പരാതി കൊടുത്തിട്ടുണ്ട്. കളക്ടർ ആ പരാതി പോലീസിലേക്ക് ഫോർവേഡ് ചെയ്തിട്ടുണ്ട്. പോലീസ് അത് അന്വേഷിക്കുന്നുണ്ട്. പോലീസ് അന്വേഷിച്ചുള്ള റിപ്പോർട്ട് കളക്ടറേറ്റിൽ പോകും. അതുകൂടാതെ ഇതിന് ആവശ്യമായ എല്ലാ നിയമ നടപടികളും ഞങ്ങൾ സ്വീകരിക്കുന്നതാണ്. ഞങ്ങൾക്ക് ഞങ്ങളുടെ ആ പഴയ ഓൾഡ് MCC റോഡ് എന്ന പേര് തിരിച്ചു കിട്ടുന്നത് വരെ ഞങ്ങളും ജനങ്ങൾ ഇതിനെ ഈ പുതിയ പേരിന് എഗെയിൻസ്റ്റായിട്ട് ಫೈಟ್ ചെയ്തുകൊണ്ടೇ ഉണ്ടാവും. ರಸ್ತೆಯ ಹೊಸ ಹೆಸರಿನೊಂದಿಗೆ ವಿಳಾಸ ಸೇರಿದಂತೆ ವಿಷಯಗಳಲ್ಲಿ ಅಸ್ಪಷ್ಟತೆ ಉಂಟಾಗಿದೆ ಎಂದು, ಅದು ತಮಗೆ ತೊಂದರೆಗಳನ್ನುಂಟು ಮಾಡುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳು ಹೇಳುತ್ತಿದ್ದಾರೆ. നമുക്കിപ്പോൾ ഇതൊരു സുപ്രഭാതത്തിലാണ് ഈ റോഡിൻ്റെ പേര് പെട്ടെന്ന് മാറിയത്. അപ്പോൾ നമുക്ക് ഉണ്ടാകുന്ന പ്രശ്നം വെച്ചാൽ നമ്മളെ അഡ്രസ്സ് മൊത്തത്തിൽ മാറ്റേണ്ട ഒരു പ്രയാസം. അതുപോലെ നമുക്ക് വരുന്ന ലെറ്ററുകൾ മറ്റ് കാര്യങ്ങളൊക്കെ ഇവിടെ വന്ന് അത് നമുക്ക് കയ്യിൽ കിട്ടാത്തൊരു അവസ്ഥ അങ്ങനെയൊക്കെ. ഇപ്പോൾ ഈ റോഡിൻ്റെ പേര് മാറിയപ്പോൾ അത് ഏത് റോഡ് എന്നുള്ള ആ ഒരു രീതിയിൽ അങ്ങനെ. ഇപ്പോൾ നമുക്കൊരു വ്യക്തിയോടുള്ളൊരു വൈരാഗ്യമൊന്നുമല്ല ഇത്. അപ്പോൾ നാട്ടുകാരോട് ചോദിക്കുക, നാട്ടുകാരറിയാതെയും ചെയ്ത ഒരിതാണ്. പെട്ടെന്നൊരു സുപ്രഭാതത്തിൽ റോഡ് പേര് ഇതായിട്ട് മാറി, അതായത് ഗ്രാമസഭയിലോ മറ്റോ അങ്ങനെ ഒന്നും ഇല്ലാണ്ട് ഒരു സുപ്രഭാതത്തിൽ മാറി. അപ്പോൾ നമുക്ക് എന്തായാലും നമ്മൾ ആ പഴയ റോഡ് ആ പേരിൽ തന്നെ അറിയപ്പെടണം നമ്മളുടെ ആഗ്രഹം. ഓൾഡ് MCC ഒരു ചരിത്രമാണ്, അപ്പോൾ ആ റോഡിൽ തന്നെ അറിയപ്പെടണമെന്നാണ് ആഗ്രഹം. മംഗലാപുരം മുതൽ ചെറുപുത്തൂർ വരെ പോകുന്ന റോഡാണ്. ഹൈവേ വന്നതിൻ്റെ ശേഷം ഇത്
കഷ്ണമായിട്ട് ഒരു പാവമായിട്ട് ഇവിടെ കിടക്കുകയാണ്. അപ്പോൾ ഇപ്പോൾ ഇതിനെ ഞങ്ങളെല്ലാവരും അറിയപ്പെടുന്നത് മൊഗ്രാൽ കടവത്ത് നിന്നാണ്, കടവത്ത് റോഡിൽ നിന്നാണ്. അപ്പോൾ ഈ പുതിയ പേര് ആർക്കും അറിയില്ല. പിന്നെ ഇപ്പോൾ ഒരു ബോർഡ് കാണുന്നുണ്ട്, ഇത് ഞങ്ങൾക്ക് മാറ്റി കിട്ടണോ, ഞങ്ങൾക്ക് അതേ പേര് മതി എന്നാണ് ഞങ്ങളുടെ ಅಭಿಪ್ರಾಯ. ರಸ್ತೆಯ ಹಳೆ ಹೆಸರು ಉಳಿಯುವಂತೆ ನೋಡಿಕೊಳ್ಳಲು ಕಾನೂನು ಹೋರಾಟಗಳು ಸೇರಿದಂತೆ ಕ್ರಿಯಾ ಸಮಿತಿ ರೂಪೀಕರಿಸಿ ತೀವ್ರವಾದ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಆಯೋಜಿಸುವುದಾಗಿ ಸ್ಥಳೀಯ ನಿವಾಸಿಗಳು ತಿಳಿಸಿದರು. ಏನೇ ಇರಲಿ, ಒಂದು ರಸ್ತೆ ಎರಡು ಹೆಸರುಗಳಿಂದ ಕರೆಯಲ್ಪಡುತ್ತಿರುವುದಕ್ಕೆ ರಾಜಕೀಯ ಬಣ್ಣ ಬಳಿದುದರಿಂದ ಇದು ಈ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಚರ್ಚೆಗೆ ದಾರಿ ಮಾಡಿಕೊಡುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ದಿನೇಶ್ ಸಂಘ ಸ್ಟಾಲ್ನಲ್ಲಿ ಓಣಂ ಮಾರುಕಟ್ಟೆ ಮೇಳಕ್ಕೆ ಚಾಲನೆ ದೊರಕಿತು. ಕೇರಳ ದಿನೇಶ್ ಚೇರ್ಮನ್ ಎಂಕೆ ದಿನೇಶ್ ಬಾಬು ಉದ್ಘಾಟಿಸಿ ಮೊದಲ ಮಾರಾಟ ನಿರ್ವಹಿಸಿದರು. ಓಣಂಗೆ ಸಂಬಂಧಿಸಿ ಕಾಸರಗೋಡು ದಿನೇಶ್ ಸಂಗಮ್ ಸ್ಟಾಲ್ನಲ್ಲಿ ಓಣಂ ಮಾರುಕಟ್ಟೆ ಮೇಳಕ್ಕೆ ಚಾಲನೆ ದೊರಕಿತು. ಕೇರಳ ದಿನೇಶ್ ಚೇರ್ಮನ್ ಎಂಕೆ ദിനേശ് ബാബു മേള ഉദ്ഘാടിಸಿ ಮೊದಲ മാറാട്ട നിർവഹിಸಿದರು. ഓരോ സാധനങ്ങളും എടുത്ത് പരിശോധിച്ച് മാർക്കറ്റ് വിലയിട്ടാൽ 1600 രൂപയോളം ഓണത്തിന് സമയത്ത് വില വരുന്ന ഈ സാധനങ്ങൾ ഇനി എന്ത് തന്നെ വില വർദ്ധിച്ചാലും ഞങ്ങളിത് 999 രൂപയ്ക്ക് തന്നെയാണ് വിതരണം ചെയ്യാൻ വേണ്ടി തീരുമാനിച്ചിട്ടുള്ളത്. അപ്പോൾ സാധാരണക്കാരെ സഹായിക്കുന്നതിന് വേണ്ടി നമുക്കറിയാം, ഓണം അതുപോലെ തന്നെ ക്രിസ്മസ്, വിഷു തുടങ്ങിയ ഉത്സവ കാലഘട്ടങ്ങളിൽ ഏറ്റവും കൂടുതൽ വില നിലവാരം ഉണ്ടാകുന്ന ഒരു സാഹചര്യമാണ് കേരളത്തിലെ മാർക്കറ്റിലുണ്ടാകുന്നത്. ആ മാർക്കറ്റിലുണ്ടാകുന്ന വില നിലവാരം പിടിച്ചു നിർത്തുന്നതിന് വേണ്ടിയുള്ള ശ്രമമാണ് കേരള ദിനേശ് നടത്തിക്കൊണ്ടിരിക്കുന്നത്. അതുകൊണ്ട് തന്നെയാണ് ഇത്തരം വേളകളിൽ, ഇത്തരം ഉത്സവ കാലഘട്ടങ്ങളിൽ കിറ്റുകളുമായിട്ടും മറ്റു ഉൽപ്പന്നങ്ങളുമായിട്ടും രംഗത്തിറങ്ങുകയും ജനങ്ങളെ ബോധ്യപ്പെടുത്തുകയും അതിൻ്റെ ഭാഗമായിട്ട് ജനങ്ങളിൽ ഈ ഉൽപ്പന്നങ്ങൾ എത്തിക്കുകയും ചെയ്യുക എന്ന ലക്ഷ്യത്തോടു കൂടി പ്രവർത്തിക്കുന്ന കേരള ദിനേശിൻ്റെ പ്രവർത്തനത്തെ, അപ്പോൾ ആ ഉൽപ്പന്നങ്ങളെല്ലാം ഏറ്റവും നല്ല ഗുണനിലവാരം ഉൽപ്പന്നങ്ങളാണ്. ദിനേശിൻ്റെ ഉൽപ്പന്നങ്ങൾ വാങ്ങുക, പ്രചരിപ്പിക്കുക എന്നുള്ളതാണ് നിങ്ങളുടെ ഓരോരുത്തരോടും ഞാൻ അപേക്ഷിക്കുന്നത്. ಸಂಗಮ ಅಧ್ಯಕ್ಷ ಕೆ ಭಾಸ್ಕರನ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಟಿ.ಕೆ. ರಾಜನ್, ಎಐಟಿಯುಸಿ ಕಾರ್ಯದರ್ಶಿ ಟಿ. ಕೃಷ್ಣನ್, ಕಾಸರಗೋಡು ಜನರಲ್ ವರ್ಕರ್ಸ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎ. ನಾರಾಯಣನ್, ಬಿಡಿ ಲೇಬರ್ಸ್ ಯೂನಿಯನ್ ಸಿಐಟಿಯು ಕಾರ್ಯದರ್ಶಿ ಎಂ. ಲಲಿತಾ, ಸುನಿಲ್ ಎಸ್, ಪಿ. ದಾಮೋದರನ್, ಪಿವಿ ಕುಂಜಂಬು ಎಂಬಿಬ್ಬರು ಮಾತನಾಡಿದರು. ಸಂಗಮ್ ಕಾರ್ಯದರ್ಶಿ ಅಶ್ವತಿ ಕೆ ಸ್ವಾಗತಿಸಿ ಸಂಗಮ್ ನಿರ್ದೇಶಕಿ ಕೆವಿ ಗೋಪಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬದಿಯಡ್ಕದಲ್ಲಿ ಜೀಪ್ ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಯುವಕರೊಬ್ಬರು ಮೃತಪಟ್ಟ ಘಟನೆ ನಡೆದಿದೆ. ಮದೂರು ನಿವಾಸಿ ವಿಜಯಕುಮಾರ್ ಆಗಿದ್ದಾರೆ ಮೃತ ದೈವಿ. ಜೊತೆಗೆ ಸಂಚರಿಸುತ್ತಿದ್ದ ಸ್ನೇಹಿತನಿಗೆ ಗಂಭೀರ ಗಾಯಗಳಾಗಿದ್ದು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾಸರಗೋಡು ಬದಿಯಡ್ಕ ಬೋಲ್ಕಟ್ಟ ಎಂಬಲ್ಲಿ ಜೀಪ್ ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಯುವಕರೊಬ್ಬರು ಮೃತಪಟ್ಟ ಘಟನೆ ನಡೆದಿದೆ. ಮಧೂರು ಕೊಡಿಮಜಲು ನಿವಾಸಿ ಬಿಎಂಎಸ್ ಕಾರ್ಯಕರ್ತ ವಿಜಯಕುಮಾರ್ ಅಲಿಯಾಸ್ ಪಾಮು ಆಗಿದ್ದಾರೆ ಮೃತ ದುರ್ದೈವಿ. ಅಪಘಾತದಲ್ಲಿ ಜೊತೆಗೆ ಸಂಚರಿಸುತ್ತಿದ್ದ ಸ್ನೇಹಿತ ನೀರ್ಚಾಲ್ ನಿವಾಸಿ ರಾಧಾಕೃಷ್ಣನ್ ಎಂಬವರಿಗೆ ಗಂಭೀರ ಗಾಯಗಳಾಗಿದ್ದು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಭಾನುವಾರ ಸಾಯಂಕಾಲ 7 ಗಂಟೆ ಸುಮಾರಿಗೆ ಬದಿಯಡ್ಕ ಬೋಲ್ಕಟ್ಟ ಎಂಬಲ್ಲಿ ಅಪಘಾತ ಸಂಭವಿಸಿದೆ. ವಿಜಯನ್ ಮತ್ತು ಅವರ ಸ್ನೇಹಿತ ತನ್ನ ಸ್ನೇಹಿತನ ಮನೆಯಿಂದ ಹಿಂತಿರುಗುತ್ತಿದ್ದರು. ಈ ಮಧ್ಯೆ ಅಪಘಾತ ಸಂಭವಿಸಿದೆ. ಗಂಭೀರವಾಗಿ ಗಾಯಗೊಂಡ ಇಬ್ಬರನ್ನು ಕಾಸರಗೋಡಿನ ಆಸ್ಪತ್ರೆಗೆ ಕರೆದೊಯ್ದು ಪ್ರಾಥಮಿಕ ಚಿಕಿತ್ಸೆ ನೀಡಲಾಯಿತಾದರೂ ವಿಜಯನ್ ಅವರನ್ನು ವಿಶೇಷ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯುವ ನಡುವೆ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ಬದಿಯಡ್ಕ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಜೀಪ್ ಚಲಾಯಿಸಿದ ವ್ಯಕ್ತಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ದಿವಂಗತ ಕೃಷ್ಣನ್ ಮತ್ತು ಶೀಲಾ ದಂಪತಿಗಳ ಪುತ್ರ ವಿಜಯನ್ ಕಟ್ಟಡ ನಿರ್ಮಾಣ ಕಾರ್ಮಿಕರಾಗಿದ್ದರು. ಬಿಂದು ಪ್ರಮೋದಿನಿ ಸಹೋದರಿಯರಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಆರಿಕಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ಸ್ಕೂಟರ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಬಡಗಿಯೊಬ್ಬರು ಸಾವನ್ನಪ್ಪಿದ ಘಟನೆ ನಡೆದಿದೆ. ಉಪ್ಪಳ ಪ್ರತಾಪ್ ನಗರ ನಿವಾಸಿ ನವೀನ್ ಆಚಾರ್ಯ ಆಗಿದ್ದಾರೆ ಮೃತಪಟ್ಟಿರುವುದು. ಶನಿವಾರ ಸಾಯಂಕಾಲ 6:45 ಸುಮಾರಿಗೆಯಾಗಿದೆ ಅಪಘಾತ ಸಂಭವಿಸಿರುವುದು. ಗಂಭೀರವಾಗಿ ಗಾಯಗೊಂಡಿದ್ದ ನವೀನ್ ಆಚಾರ್ಯ ಅವರನ್ನು ಮಂಗಳೂರು ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅವರ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ಕೆಲಸ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದಾಗ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಸ್ಕೂಟರ್ ಸಂಪೂರ್ಣವಾಗಿ ನಾಶವಾಗಿದೆ. ನಾರಾಯಣ ಆಚಾರಿ ಹಾಗೂ ದಿವಂಗತ ರುಕ್ಮಿಣಿ ದಂಪತಿಯ ಪುತ್ರರಾಗಿದ್ದು ಪತ್ನಿ ಜ್ಯೋತಿ, ಮಕ್ಕಳಾದ ಹರ್ಷಕಿರಣ್, ಮಾನಸ ಎಂಬಿಯವರನ್ನು ಅಗಲಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸುಳ್ಳು ಸಾಕ್ಷಿಗಳು ಹಾಗೂ ಆರೋಪಗಳೊಂದಿಗೆ ಕ್ಷೇತ್ರವನ್ನು ಧ್ವಂಸಗೊಳಿಸಲು ಯತ್ನಿಸಿದ ಘಟನೆಯಲ್ಲಿ ಯೂಟ್ಯೂಬರ್ ಮನಾಫ್ನನ್ನು ಬಂಧಿಸಬೇಕು, ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ಬಿಜೆಪಿ ಮುಖಂಡರು. ಕುಂಬಳೆ ರಾಷ್ಟ್ರೀಯ ಹೆದ್ದಾರಿಯ ಆರಿಕಾಡಿಯಲ್ಲಿ ಟೋಲ್ ಬೂತ್ ನಿರ್ಮಾಣದ ವಿರುದ್ಧ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ನಡೆಸಲಾಯಿತು ಮಾರ್ಚ್. ಪಂಚಾಯತ್ ಅಧ್ಯಕ್ಷೆ ಯುಪಿ ತಾಹಿರಾ ಯೂಸುಫ್ ಅವರಿಂದ ಉದ್ಘಾಟನೆ.
ಎಂಎಸ್ಎಫ್ ಮಂಜೇಶ್ವರ ಮಂಡಲ ಸಮಿತಿ ಆಶ್ರಯದಲ್ಲಿ ಕಡಂಬಾರ್ ಪ್ರೌಢಶಾಲೆಯ ಮುಂಭಾಗದಲ್ಲಿ ಪ್ರತಿಭಟನೆ. ಕುಂಡಂಗುಳಿ ಶಾಲೆಯಲ್ಲಿ ವಿದ್ಯಾರ್ಥಿಯ ಕಿವಿತಮಟೆಗೆ ಬಾರಿಸಿದ ಘಟನೆಯಲ್ಲಿ ಮುಖ್ಯ ಶಿಕ್ಷಕರನ್ನು ಕಡಂಬಾರ್ ಶಾಲೆಗೆ ವರ್ಗಾಯಿಸಿರುವುದನ್ನು ವಿರೋಧಿಸಿ ಕಾಂಜಂಗಾಡ್ ಪದ್ಮಶ್ರೀ ಬುಕ್ ಸ್ಟೋರ್ ಪ್ರಕಟಿಸಿದ ಬಿ ಬಾಲಕೃಷ್ಣನ್ ಬೋವಿಕ್ಕಾನ ಬರೆದ ಉರುಗತ ಪರಂ ಎಂಬ ಪುಸ್ತಕದ ಬಿಡುಗಡೆ ನಡೆಯಿತು ಬೋವಿಕ್ಕಾನ ಓರ್ಮಾ ಆಡಿಟೋರಿಯಂನಲ್ಲಿ. ಗಣೇಶೋತ್ಸವದ ಪ್ರಯುಕ್ತ ನಡೆಯುವ ಸಮಾರಂಭಗಳಿಗೆ ಅವಶ್ಯಕವಾದ ಗಣೇಶ ಮೂರ್ತಿ ತಯಾರಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಕಾಸರಗೋಡು ಉಳಿಯತಡ್ಕದ ಗುರುಕೃಪಾ ನಿಲಯ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.